ನಮಸ್ಕಾರ, ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿದ್ದೀವಿ ಇವತ್ತು ಮಧುಗಿರಿನಲ್ಲಿ. ನಮ್ಮ ಮಾವನ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ, ಹಾಗಾಗಿ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ಫೆಮಿನಿಟಿ ಫಂಕ್ಷನ್ ಅಂತ ಹೇಳ್ಬೋದು. ಸೊ ನಾವೆಲ್ಲ ರೆಡಿ ಆಗ್ಬಿಟ್ಟಿದ್ದೀವಿ. ರಿಷಿ ರೆಡಿನಾ? ಓಕೆ, ಸೊ ಎಲ್ಲ ರೆಡಿ ಆಗಿದ್ದೀವಿ. ಆ್ಯಂಡ್ ಇವತ್ತಿನ ಫಂಕ್ಷನ್ ಹೇಗಾಗುತ್ತೆ ಆ್ಯಂಡ್ ಯಾರೆಲ್ಲ ಬಂದಿರ್ತಾರೆ, ನನ್ನ ನೆಂಟರುಗಳೆಲ್ಲ ಬಂದಿರ್ತಾರೆ, ಎಲ್ಲರನ್ನೂ ಮಾತಾಡಿಸ್ಬೇಕು ಆ್ಯಂಡ್ ಸಾಕಷ್ಟು ಮಜಾ ಮಾಡಬೇಕು. ಸೊ ಅದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು ಹೇಳು ರಿಷಿ? ಸಬ್ಸ್ಕ್ರೈಬ್ ಮಾಡಿ. ನೀವು ಹೇಳಿ ಅಣ್ಣ. ನಮ್ಮ ಅಣ್ಣನೂ ರೆಡಿ ಆಗ್ತಿದ್ದಾರೆ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರ ಹತ್ರ ಹಿಂಗೆ ಹೇಳಿಸ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ರೆಡಿ ಆಗಿಬಿಟ್ಟಿದ್ಯಾ? ಇಲ್ಲಿ ತೋರಿಸು ಹೆಂಗೆ ರೆಡಿ ಆಗಿದ್ಯಾ ಅಂತ. ಮಧುಗಿರಿನಲ್ಲಿ ಫೇಮಸ್ ಪೊಮೊಗ್ರೆನೇಟ್. ತಿರುಗು. ನೈಸ್. ಕಮ್ ಆನ್, ಮಾಡು ಮಾಡು. ವೆರಿ ಗುಡ್. ಹಾಯ್ ರಿಷಿ. ಹಾಯ್ ಅದಕ್ಕೆ ಖುಷು. ಹಾಯ್ ಶ್ವೇತಾ. ಕಿಶನ್ ಹಾಯ್ ಮಾಡು. ಜಂಪಿಂಗ್ ಜಾಕ್ ಅವನು. ಸೊ ಹೊರಟಿದ್ದೀವಿ ಇವಾಗ ಫಂಕ್ಷನ್ ಹಾಲ್ಗೆ. ಆ್ಯಂಡ್ ಇದು ನಾವು ಉಳ್ಕೊಂಡಿದ್ದಂಥ ಸ್ಟೇ IB. ಎಲ್ಲರೂ ರೆಡಿ ಆಗಿಬಿಟ್ಟು ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಕೇಸರಿ ನನ್ನ ಫೇವ್ರೇಟು. ಆ್ಯಂಡ್ ದೇವಸ್ಥಾನದ ಮುಂದೆ ಇರುವಂಥ ಹಾಲಲ್ಲೇ ನಡೀತಾ ಇದೆ. ಆಮೇಲೆ ದೇವಸ್ಥಾನ ಕೂಡ ತೋರಿಸ್ತೀವಿ. ಸೊ ನನ್ನ ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ದೀವಿ, ಎಲ್ಲರೂ ಬಂದಿದ್ದೀವಿ. ಆಮೇಲೆ ಫಂಕ್ಷನಿಗೆ ಹೋಗಬೇಕು. ಎಲ್ಲ ಹಿಂಗೆ ರೆಡಿ ಮಾಡಿದ್ದಾರೆ. ಸೂಪರ್ ಡೆಕೋರೇಷನು. ಆ್ಯಂಡ್ ಇಲ್ಲಿ ಹೊರಗಡೆ ನೋಡಿದ್ರೆ ಈ ಥರ ಮಧುಗಿರಿ ಬೆಟ್ಟ ಕಾಣುತ್ತೆ. ಇಲ್ಲೇ ನೋಡಿ. ಮಧುಗಿರಿ ಬೆಟ್ಟ. ಮಧುಗಿರಿಯಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು. ಈ ದೇವಸ್ಥಾನ 800 ವರ್ಷಗಳ ಕಾಲದಿಂದಲೂ ಕೂಡ ಮಧುಗಿರಿಯಲ್ಲಿದೆ. ಆ್ಯಂಡ್ ಇಲ್ಲೇ ನಮ್ಮ ತಾಯಿ, ಅವ್ರ ಅಕ್ಕ, ಅವ್ರ ಕಸಿನ್ ಸಿಸ್ಟರ್ಸ್ ಎಲ್ಲರ ಮದುವೆ ಆಗಿದ್ದು ಈ ದೇವಸ್ಥಾನದಲ್ಲೇ ಅಂತ ಹೇಳೋದಕ್ಕೆ ನಂಗೆ ಭಾಳ ಖುಷಿ ಆಗುತ್ತೆ. ಈ ಕಂಬಗಳು, ಕಲ್ಲು 800 ವರ್ಷಗಳ ಕಾಲದಿಂದ ಹೇಗಿತ್ತೋ ಹಾಗೇ ಇದೆ. ಈ ದೇವಸ್ಥಾನ ಯಾತಕ್ಕೆ ಪ್ರಸಿದ್ಧಿ ಅಂತಂದರೆ, ಇಲ್ಲಿರುವಂಥ ವೆಂಕಟರಮಣ ಸ್ವಾಮಿ ತಿರುಪತಿಯಲ್ಲಿರುವಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕಿಂತ 1 ಅಡಿ ಎತ್ತರವಾದದ್ದು. ಆ್ಯಂಡ್ ಅಗಲ ಕಡಿಮೆ ಇದೆ, ಆದರೆ ಉದ್ದ ತಿರುಪತಿಯಲ್ಲಿರುವಂಥ ದೇವರಿಗಿಂತ 1 ಅಡಿ ಎತ್ತರವಾಗಿದೆ ಅಂತ ಹೇಳ್ಬೋದು. ಈ ಕಂಬಗಳೆಲ್ಲವೂ ಕೂಡ 800 ವರ್ಷಗಳ ಕಾಲ ಹಳೆಯದು. ಇಬ್ರು ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಯೂಟ್ಯೂಬ್ಗೆ. ಚೆನ್ನಾಗಿದೆಯಾ ಉಪ್ಪಿಟ್ಟು? ಇಬ್ರಿಗೂ ಉಪ್ಪಿಟ್ಟು ಫೇವ್ರೇಟ್. ಎಲ್ಲ ಖಾಲಿಯಾಗಿ ಹೋಗಿದೆ ನಮ್ಮ ದೊಡ್ಡಮ್ಮನ ತಟ್ಟೆ. ಯಾಕೆ ದೊಡ್ಡಮ್ಮ ಅರ್ಧ ಎಲೆ ಹಾಕೊಂಡಿದ್ದೀರ? ನಮಗೆ ಪೂರ್ತಿ ಕೊಟ್ಟರು.
ಏನೇನು ತಂದಿದ್ದೀರಾ ಸ್ವರ್ಣ ಆಂಟಿ? ನಾನು ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ ಇಷ್ಟೆಲ್ಲ ಮಾಡಿದ್ದೀರಾ? ಕಜ್ಜಾಯ ಇಬ್ರು ಸೇರಿ ಮಾಡಿರೋದಾ? ಸೇರಿ ಮಾಡಿ ಇಬ್ರು ತಗೊಂಡ್ಬಂದಿದ್ದೀವಿ. ನೀವು ಅವಾಗಿಂದ ನಾನು ಯೂಟ್ಯೂಬಲ್ಲಿ ಕಾಣಿಸ್ಕೊಂಡೇ ಇಲ್ಲ. ನಡೀವಿ. ಇಲ್ಲಿ ಕಜ್ಜಾಯ, ಕೋಡ್ಬಳೆ, ರವೆ ಉಂಡೆ, ಇವ್ರದ್ದು ಅದೇ ಮೇಲು. ಎಷ್ಟು ದಿನ ತಗೊಂಡ್ರಿ ಇಷ್ಟೆಲ್ಲ ಮಾಡಕ್ಕೆ? ನೆನ್ನೆ ಒಂದಿನನಾ? ಎಷ್ಟೊತ್ತಿಗೂ ಸೇರ್ಕೊಂಡು ಮಾಡೋದು. ಹಾಂ. ಕಮಲತ್ತೆ ಅಂತ ಅತ್ತೆ ಮನೆ ಕೊಡ್ಬೇಡ ಇಲ್ಲಿ ತೆಕ್ಕ ಅತ್ತೆನ ಯೂಟ್ಯೂಬ್ ಹಾಕಕ್ಕೆ ಅತ್ತೆ. ಅಂಡ್ ಇವರು ನನ್ನ ಮಾವನ ಮಗನ ಹೆಂಡತಿ ಇವಾಗ. ಮಾಮ ನಾನು ಹೊತ್ತಿಗೆ ಎಲ್ಲ ಮಧುಗಿರಿ ಸುತ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಸ್ಪೆಷಲ್ ದೋಸೆ ಇದೆ ಅಂತ ಹೇಳಿದ್ದಾರೆ. ಆ ದೋಸೆ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೂಪರಾಗಿರುತ್ತೆ ಅದಕ್ಕೆ. ಹೌದು, ಒಂದ್ಸರಿ ಟ್ರೈ ಮಾಡಿದ್ದೀವಿ, ಚೆನ್ನಾಗಿದೆ. ಇದೆಯೋ ಇಲ್ವೋ ಗೊತ್ತಿಲ್ಲ, ಟೈಮ್ ಆಗಿ ಹೋಗಿದೆ. ವರ್ಷದಿಂದ ಮಾಡ್ತಾ ಇದ್ದೀರಾ ನೀವಿದು? ಎಷ್ಟು? ಬರೀ? ಹಾಂ ಹಾಂ ಹಾಂ. ಯಾವತ್ತೂ ಬೋರ್ ಆಗಿಲ್ವಾ ನಿಮಗೆ? ಹೌದಾ? ಮಧುಗಿರಿ ತುಂಬ ಕಸ್ಟಮರ್ಸಾ? ಹಾಂ ಹಾಂ. ಎಷ್ಟು ದಿನಕ್ಕೆ ಎಷ್ಟು ಕೆಜಿ ಹಿಟ್ಟು ಬೇಕಾಗತ್ತೆ? 20 ಕೆಜಿ. ಎಣ್ಣೆ ಮತ್ತೆ ತುಪ್ಪ? 3 ಕೆಜಿ 4 ಕೆಜಿ ತುಪ್ಪ, 3 ಕೆಜಿ ಎಣ್ಣೆ. ಓಹೋ. ಇದು ಮಸಾಲೆ ದೋಸೆನಾ? ಇದು ಹನಿಮೂನ್ ದೋಸೆ. ಇದು 4 in 1. ನೋಡಿದ್ರಲ್ಲ, ಮಧುಗಿರಿ ವ್ಲಾಗ್ ಹೀಗಿತ್ತು. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿ ದೋಸೆ ತಿನ್ಕೊಂಡು ಮನೆಗೆ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.